ನಾವು 18ನೇ ತಾರೀಕು ಹೋಗಿ ಅಧಿಕಾರಿಗಳನ್ನ ಭೇಟಿ ಮಾಡಿದೆ. 20ನೇ ತಾರೀಕಿಂದ ನಾವು ಪ್ರತಿಭಟನೆ ಮಾಡಿ ಎಲ್ಲಾರ್ಗು ಇದು ಮಾಡಿದೆ. ಏನೋ 24ನೇ ಪ್ರತಿಭಟನೆ ಈ ತರ ಹೆಸರುಘಟ್ಟ ಕೆರೆ ನೀರು ತೆಗೆದುಕೊಂಡು ಹೋಗ್ತಾರೆ ಅಂತ ನೀವು ಗೊತ್ತಾದ ಕೂಡಲೇ ಪ್ರಾರಂಭ ಮಾಡಿದಾರಲ್ಲ, ಯಾವಾಗ? 3ನೇ ತಾರೀಕು 15 ದಿನಕ್ಕೆ ಪ್ರತಿಭಟನೆ ಮಾಡಿದೀಕ ಇಷ್ಟು ಈ ಲೆವೆಲ್ಗೆ. ಅವಾಗ ಆಲ್ರೆಡಿ ಉಪ ತಹಶೀಲ್ದಾರ್ ಬಂದ್ರು, BWSSP ಅಂತ ಜಲಮಂಡಳಿ ಬಂದು ವಿಸಿಟ್ ಕೊಟ್ರು, ಆಮೇಲೆ ಪೊಲೀಸ್ ಅಧಿಕಾರಿಗಳು ಬಂದು ವಿಸಿಟ್ ಕೊಟ್ಟವ್ರೆ, ಎಲ್ಲಾ ಕೊಟ್ಟು ಎಲ್ಲ ಮಾಡ್ಕೊಂಡು ಹೋಗವ್ರೆ. ಅಧಿಕಾರಿಗಳ ಮಟ್ಟಕ್ಕೆ ತಲುಪಿದೆ. ತಹಸೀಲ್ದಾರನು ಭರವಸೆ ಕೊಟ್ಟಿದ್ದಾರೆ, ಭರವಸೆ ಕೊಡೋದಿಲ್ಲ ಅಂತ ಹೇಳಿವ್ರೆ. ನೀವುಗಳು ಸಹ ಸಂಪೂರ್ಣವಾಗಿ ನಮಗೆ ಸಹಕಾರ ಮಾಡಬೇಕು. ನಾವು ರೈತರ ಮಕ್ಕಳೇ ಅಲ್ವಾ ಸರ್? ಹೌದು, ಅದಕ್ಕೋಸ್ಕರ ದಯವಿಟ್ಟು ನೀವು ಸಂಪೂರ್ಣ ಸಹಕಾರ ನಿಮ್ಮಿಂದನೂ ಬೇಕು ಅಂತ ಹೇಳಿ ನಾವು ಮನವಿ ಮಾಡ್ಕೊಳ್ತೀವಿ ಅಂತ ಹೇಳ್ಬೋದಾ? 100% ತಡೆ ಆಗಿದೆ. ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಪೊಲೀಸ್ ಇಂಟೆಲಿಜೆಂಟ್ ರಿಪೋರ್ಟ್ಸು ಕೂಡ ನಮ್ಮ ರೈತರ ಪರವಾಗಿ ಇದೆ. ರೈತರಿಗೆ ಯಾವುದೇ ರೀತಿ ಅನ್ಯಾಯ ಆಗದಂಗೆ ಮತ್ತು ಪ್ರಾಣಿ ಪಕ್ಷಿ ಜೀವ ಸಂಪನ್ನ ಮತ್ತು ಎಲ್ಲದಕ್ಕೂ ಅನಾನುಕೂಲ ಆಗದಿರೋ ರೀತಿ ಅನುಕೂಲ ಆಗೋ ರೀತಿ ಮಾಡಿಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಭರವಸೆ ಸರ್ಕಾರದ ವತಿಯಿಂದ ಬಂದರೂ ಕೂಡ ನಾವು ಅಂಗೀಕಾರ ಮಾಡ್ತೀವಿ. ಮುಂದೆ ಇದಾಗಲಿಲ್ಲ, ನಮಗೆ ಪರಿಸರ ಉಳಿಬೇಕು ಮತ್ತು ಪರಿಸರ ಇದೇ ಥರ ಇರಬೇಕು ಅನ್ನೋದೇ ನಮ್ಮ ರೈತರ ಆಶಯ. ಈಗ ಮಳೆರಾಯ ಏನಾದರೂ ಕೃಪೆ ತೋರಿ ಜೋರಾಗಿ ಮಳೆ ಬಂದರೆ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತದೆ? 100% ಸರ್, ಆಗಲೇಬೇಕು. ಮಳೆ ಆದರೆ ಭಾಳ ಒಳ್ಳೇದು ನಮಗೂ ಕೂಡ. ಮಳೆಗಾಗಿ ಕಾಯ್ತಾ ಇದ್ದೀವಿ. ರೈತರ ಅಪೇಕ್ಷೆ ಕೂಡ ಮಳೆ ಬರಲಿ ಅನ್ನೋದೇನೆ. ಓಕೆ, ತಹಸೀಲ್ದಾರ್ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಏನು ಭರವಸೆ ಕೊಟ್ಟರು ಸರ್? ಎಲ್ಲ ಈ ಕೆರೆಯಲ್ಲಿ ಬೆಂಗಳೂರು ನಗರಕ್ಕೆ ತಗೊಂಡೋಗೋ ಅಷ್ಟು ನೀರಿಲ್ಲ. ಹಾಗಾಗಿ ನಾನು ಮೇಲಿನ ಅಧಿಕಾರಿಗಳಿಗೆ ತಿಳಿಸಿ, ಇದು ಜೀವ ಸಂಪನ್ಮೂಲಕ್ಕೆ ಇಷ್ಟು ಪ್ರಕೃತಿಗೆ ನೀರು ಬೇಕೇ ಬೇಕು ಮತ್ತು ರೈತರಿಗೂ ನೀರು ಬೇಕೇ ಬೇಕು, ಇಷ್ಟು ಇದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ನಾವು 18ನೇ ತಾರೀಕು ಹೋಗಿ ಅಧಿಕಾರಿಗಳನ್ನ ಭೇಟಿ ಮಾಡಿದೆ. 20ನೇ ತಾರೀಕಿಂದ ನಾವು ಪ್ರತಿಭಟನೆ ಮಾಡಿ ಎಲ್ಲಾರ್ಗು ಇದು ಮಾಡಿದೆ. ಏನೋ 24ನೇ ಪ್ರತಿಭಟನೆ ಈ ತರ ಹೆಸರುಘಟ್ಟ ಕೆರೆ ನೀರು ತೆಗೆದುಕೊಂಡು ಹೋಗ್ತಾರೆ ಅಂತ ನೀವು ಗೊತ್ತಾದ ಕೂಡಲೇ ಪ್ರಾರಂಭ ಮಾಡಿದಾರಲ್ಲ, ಯಾವಾಗ? 3ನೇ ತಾರೀಕು 15 ದಿನಕ್ಕೆ ಪ್ರತಿಭಟನೆ ಮಾಡಿದೀಕ ಇಷ್ಟು ಈ ಲೆವೆಲ್ಗೆ. ಅವಾಗ ಆಲ್ರೆಡಿ ಉಪ ತಹಶೀಲ್ದಾರ್ ಬಂದ್ರು, BWSSP ಅಂತ ಜಲಮಂಡಳಿ ಬಂದು ವಿಸಿಟ್ ಕೊಟ್ರು, ಆಮೇಲೆ ಪೊಲೀಸ್ ಅಧಿಕಾರಿಗಳು ಬಂದು ವಿಸಿಟ್ ಕೊಟ್ಟವ್ರೆ, ಎಲ್ಲಾ ಕೊಟ್ಟು ಎಲ್ಲ ಮಾಡ್ಕೊಂಡು ಹೋಗವ್ರೆ. ಅಧಿಕಾರಿಗಳ ಮಟ್ಟಕ್ಕೆ ತಲುಪಿದೆ. ತಹಸೀಲ್ದಾರನು ಭರವಸೆ ಕೊಟ್ಟಿದ್ದಾರೆ, ಭರವಸೆ ಕೊಡೋದಿಲ್ಲ ಅಂತ ಹೇಳಿವ್ರೆ. ನೀವುಗಳು ಸಹ ಸಂಪೂರ್ಣವಾಗಿ ನಮಗೆ ಸಹಕಾರ ಮಾಡಬೇಕು. ನಾವು ರೈತರ ಮಕ್ಕಳೇ ಅಲ್ವಾ ಸರ್? ಹೌದು, ಅದಕ್ಕೋಸ್ಕರ ದಯವಿಟ್ಟು ನೀವು ಸಂಪೂರ್ಣ ಸಹಕಾರ ನಿಮ್ಮಿಂದನೂ ಬೇಕು ಅಂತ ಹೇಳಿ ನಾವು ಮನವಿ ಮಾಡ್ಕೊಳ್ತೀವಿ ಅಂತ ಹೇಳ್ಬೋದಾ? 100% ತಡೆ ಆಗಿದೆ. ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಪೊಲೀಸ್ ಇಂಟೆಲಿಜೆಂಟ್ ರಿಪೋರ್ಟ್ಸು ಕೂಡ ನಮ್ಮ ರೈತರ ಪರವಾಗಿ ಇದೆ. ರೈತರಿಗೆ ಯಾವುದೇ ರೀತಿ ಅನ್ಯಾಯ ಆಗದಂಗೆ ಮತ್ತು ಪ್ರಾಣಿ ಪಕ್ಷಿ ಜೀವ ಸಂಪನ್ನ ಮತ್ತು ಎಲ್ಲದಕ್ಕೂ ಅನಾನುಕೂಲ ಆಗದಿರೋ ರೀತಿ ಅನುಕೂಲ ಆಗೋ ರೀತಿ ಮಾಡಿಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಭರವಸೆ ಸರ್ಕಾರದ ವತಿಯಿಂದ ಬಂದರೂ ಕೂಡ ನಾವು ಅಂಗೀಕಾರ ಮಾಡ್ತೀವಿ. ಮುಂದೆ ಇದಾಗಲಿಲ್ಲ, ನಮಗೆ ಪರಿಸರ ಉಳಿಬೇಕು ಮತ್ತು ಪರಿಸರ ಇದೇ ಥರ ಇರಬೇಕು ಅನ್ನೋದೇ ನಮ್ಮ ರೈತರ ಆಶಯ. ಈಗ ಮಳೆರಾಯ ಏನಾದರೂ ಕೃಪೆ ತೋರಿ ಜೋರಾಗಿ ಮಳೆ ಬಂದರೆ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತದೆ? 100% ಸರ್, ಆಗಲೇಬೇಕು. ಮಳೆ ಆದರೆ ಭಾಳ ಒಳ್ಳೇದು ನಮಗೂ ಕೂಡ. ಮಳೆಗಾಗಿ ಕಾಯ್ತಾ ಇದ್ದೀವಿ. ರೈತರ ಅಪೇಕ್ಷೆ ಕೂಡ ಮಳೆ ಬರಲಿ ಅನ್ನೋದೇನೆ. ಓಕೆ, ತಹಸೀಲ್ದಾರ್ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಏನು ಭರವಸೆ ಕೊಟ್ಟರು ಸರ್? ಎಲ್ಲ ಈ ಕೆರೆಯಲ್ಲಿ ಬೆಂಗಳೂರು ನಗರಕ್ಕೆ ತಗೊಂಡೋಗೋ ಅಷ್ಟು ನೀರಿಲ್ಲ. ಹಾಗಾಗಿ ನಾನು ಮೇಲಿನ ಅಧಿಕಾರಿಗಳಿಗೆ ತಿಳಿಸಿ, ಇದು ಜೀವ ಸಂಪನ್ಮೂಲಕ್ಕೆ ಇಷ್ಟು ಪ್ರಕೃತಿಗೆ ನೀರು ಬೇಕೇ ಬೇಕು ಮತ್ತು ರೈತರಿಗೂ ನೀರು ಬೇಕೇ ಬೇಕು, ಇಷ್ಟು ಇದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ.